ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಹೋಟೆಲ್ ಸ್ಟೈಲ್ ಪನ್ನೀರ್ ದಮ್ ಬಿರಿಯಾನಿನ ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ನೋಡಿ ಇದು ಮಾಡೋದು. ನೀವು ಸರಿಯಾಗಿ ನೋಡಿಕೊಂಡ್ರೆ ಸರಳವಾಗಿ ಮಾಡ್ಬೋದು. ಗುಡ್ ಲೈಫ್ ಬಾಸುಮತಿ ರೈಸ್ನ ನಾನು ತೊಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಪುದೀನಾನ. ಆಗ ಈ ಗುಡ್ ಲೈಫ್ ಬಾಸುಮತಿ ರೈಸ್ನ ನಾನು ಈ ಗ್ಲಾಸ್ನಿಂದ 1.5 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ರೀ. ನಿಮ್ಗೆ ಎಷ್ಟು ಬೇಕು ಅಳತಿ ನೀವು ಅಷ್ಟು ತೊಗೊಳ್ರಿ. ನಾನು ಇದರಿಂದ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಈ ರೈಸ್ನ ನಾನು ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಇದನ್ನು ನೆನೆಸ್ಕೋಬೇಕ್ರಿ. ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಪನ್ನೀರ್ 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ ರೀ. ಇವಾಗ ಪನ್ನೀರ್ನ ಕ್ಯೂಬ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು 2 ಈರುಳ್ಳಿ ಈ ಥರ ತೆಳ್ಳಗೆ ಉದ್ದುದ್ಕ ಹೆಚ್ಕೋಬೇಕ್ರಿ. ಇದೇ ಥರ ಹೆಚ್ಕೊಳ್ಳಿ. ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿ ಇಟ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಕ್ರಿಸ್ಪಿ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕ್ರಿಸ್ಪಿ ಆಗಬೇಕು. ಅದನ್ನು ಒಂದು ತಟ್ಟೆಗೆ ತೊಗೊಳ್ಳೋಣ. ಮತ್ತು ಅದೇ ಕಡಾಯಿ ಇಟ್ಕೊಂಡು ಇವಾಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ಇವು ಪನ್ನೀರ್ನ ಭಾಳ ಹೊತ್ತು ಫ್ರೈ ಮಾಡಬಾರ್ದ್ರಿ, ಯಾಕಂದ್ರೆ ಅವು ಗಟ್ಟಿಯಾಗಿಬಿಡ್ತಾವೆ. ಅದಕ್ಕೋಸ್ಕರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಒಂದು ಸ್ವಲ್ಪ ಚೇಂಜ್ ಆಗಲಿ ಕಲರು. 1 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಂಡು ತೆಗೀರಿ ಸಾಕು. ಭಾಳ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿಕೊಂಡ್ರೆ ಇದು ಮನೆಯಲ್ಲಿ ನೀವು ಗೆಸ್ಟ್ಗಳು ಬಂದಾಗ ನೀವು ಸುಲಭವಾಗಿ ಮಾಡ್ಬೋದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳೋಣ್ರಿ. ಒಂದು ಅರ್ಧ ಬೊಗಣಿ ನೀರು ಇಟ್ಕೊಂಡು ಅದಕ್ಕೆ 1 ಇಂಚಿನಷ್ಟು ಚಕ್ಕಿ ಹಾಕ್ಕೊಳ್ಳೋಣ. ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ ರೀ. 3 ಅಥವಾ 4 ಏಲಕ್ಕಿ ಹಾಕ್ಕೊಳ್ರಿ. ಒಂದು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಉರಿ ಇವಾಗ ಜೋರು ಇಟ್ಕೊಂಡಿದ್ದೀನಿ ರೀ ನಾನು. ನೀರು ಕಾಯ್ಬೇಕಂಥೇಳಿ ಒಂದು 4-5 ಮೆಣಸು ಹಾಕ್ಕೋತಾ ಇದ್ದೀನಿ. ಕರಿಮೆಣಸಿನ ಕಾಳು. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಇದು ಉರಿ ಜೋರೇನೇ ಇರಲ್ರಿ, ನೀರು ಕುದಿಬೇಕು. ನೋಡಿ ಈಗ ನೀರು ಕುದೀತಾ ಇದೆ. ಇವಾಗ ಉರಿನ ಸಣ್ಣ ಮಾಡಿಬಿಟ್ಟು ಇದು ಚಕ್ಕಿ ಇದು ಏಲಕ್ಕಿ ಹಾಕಿವಲ್ರಿ, ಚಕ್ಕಿ ಏಲಕ್ಕಿ ಅವೆಲ್ಲ ತಕ್ಕೋಬೇಕ್ರಿ. ಚಮಚ ಸಹಾಯದಿಂದ ಈ ಚಕ್ಕಿ ಲವಂಗ ಮತ್ತು ಏಲಕ್ಕಿನ ತಕ್ಕೊಳ್ರಿ. ತಕ್ಕೊಂಡು ಆಗಲ್ಲ 15 ನಿಮಿಷ ಅಕ್ಕಿ ನೆನೆಸಿಟ್ಟಿದ್ವಲ್ಲ, ಅದು 15 ನಿಮಿಷ ಆಗಿದೆ. ನೀರನ್ನ ತೆಗೆದುಬಿಟ್ಟು ನೋಡಿ ಇವಾಗ ಅದಕ್ಕೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಬಾಸುಮತಿ ರೈಸ್ನ ಈ ನೀರಿಗೆ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಒಂದು 60 to 70% ಕುದಿಸ್ಕೋಬೇಕ್ರಿ. ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. ನೀವು ಒಂದು 7-8 ನಿಮಿಷ ಕುದಿಸಿದ್ರೆ ಕೈಯಿಂದ ಒಂದು ಸ್ವಲ್ಪ ಅಕ್ಕಿನ ಹಿಂಗೆ ಮಾಡಿ ನೋಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. 60 to 70% ಇದು ಕುದಿಲ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕೈಯಾಡಿಸ್ಕೊಂಡು ಇಟ್ಟಿದ್ದೀನಿ ನೋಡಿರಿ. ಭಾಳ ಕೈಯಾಡಿಸ್ಬೇಡ್ರಿ. ಚಮಚೆಯಿಂದ ಒಂದು ಸರಿ ಕೈಯಾಡಿಸಿ ತೆಗೆದುಬಿಡಿ. ಅದು ಆ ಸೈಡ್ ರೈಸ್ ಕುದಿಲ್ರಿ. ಇನ್ನೊಂದು ಸೈಡು ನಾನು ಕಡಾಯಿನ ಇಟ್ಬಿಟ್ಟು 1-2 ಚಮಚ ಎಣ್ಣೆ 1-2 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ ರೀ. ಈ ಕಡಾಯಿಗೆ 1 ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೋತಾ ಇದ್ದೀನಿ ನೋಡ್ರಿ ಇಲ್ಲೇ ಒಗ್ಗರಣೆಗೆ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಹಾಕ್ಕೋಬೋದು. ನಾನು ಅಲ್ಲ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊನ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊ ಈರುಳ್ಳಿ ಮೆತ್ತಗೆ ಬೇಯಿಲ್ರಿ. ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಇದು ಟೊಮೆಟೊ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ರೀ. 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಈರುಳ್ಳಿ ಜೊತೆ ಇದು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬಾ ಸುಲಭ ಇದೆ ನೋಡಿ ಮಾಡೋದು. ನೀವು ಮನೆಗೆ ಗೆಸ್ಟ್ ಬಂದರೆ ಹೋಟ್ಲಿಂದ ತರಿಸೋ ಬದಲಿ ನೀವು ಈ ಥರ ನೋಡಿಕೊಂಡ್ರೆ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ನಾನು ಈಗ ಮಸಾಲ ಹಾಕ್ತಾಯಿದ್ದೀನಿ ನೋಡಿರಿ. ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ ನೋಡಿರಿ. ಪುದೀನಾನ ಸೋಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ, ನಾನು ಹಾಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಉದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಾಡಿಸ್ಕೋಬೇಕು. ಇವಾಗ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ನೋಡಿರಿ. ಯಾರಾದರೂ ಗೆಸ್ಟ್ ಬಂದಾಗ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ ನೋಡಿ. ಒಂದು ಸಣ್ಣ ಬಟ್ಲದಲ್ಲೇ ಒಂದು ಬಟ್ಲದಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರೋದು ಹಾಕ್ಕೋಬೇಕು. ಹುಳಿ ಮೊಸರು ಹಾಕ್ಕೋಬೇಡ್ರಿ,
ಸ್ವೀಟ್ ಮೊಸರು ಹಾಕ್ಕೊಳ್ರಿ ಚೆನ್ನಾಗಿರೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆಗಲ್ಲೇ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೇನೆ ನೋಡಿ. ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಜೊತೆ ಪನ್ನೀರು ಮಿಕ್ಸ್ ಆಗಿ ಮಸಾಲೆನ ಹೀರ್ಕೋಬೇಕು. ಭಾಳ ಹೊತ್ತು ಫ್ರೈ ಮಾಡಬೇಡ್ರಿ ಅದನ್ನು ಹಾಕಿಂದ. ನೋಡಿ ಈ ಕಡೆ ರೈಸ್ ಆಗಿದೆ, 70% ಆಗಿದೆ. ನಾನು ಬಸ್ದು ಇಟ್ಕೊಂಡಿದ್ದೀನಿ ರೈಸ್ನ. ಅದು ಮಸಾಲೆನ ಕೆಳಗೆ ಗ್ಯಾಸ್ ಆರಿಸಿ ತೆಗೆದಿಟ್ಕೊಳ್ಳಿ. ಈಗ ಈ ಕಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಚಮಚೆ ಇಟ್ಕೊಂಡು 1 ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಹಾಲು ಹಾಕ್ಕೋತಾ ಇದ್ದೀನಿ ರೀ. ಹಾಕ್ಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ ಅದನ್ನು. ಇವಾಗ ಇದು ಪನ್ನೀರ್ ಹಾಕಿದ ಮಸಾಲೆ ಏನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ಒಂದು ಸ್ವಲ್ಪ ತೆಗೆದಿಟ್ಕೊಳ್ರಿ ಇದನ್ನು. ಇದು ಆಮೇಲೆ ಬೇಕಾಗುತ್ತೆ ಹೇಳ್ತೀನಿ ರೀ. ಇವಾಗ ನೋಡಿ ಇದು ಒಂದು ಸ್ವಲ್ಪ ಪನ್ನೀರ್ ಮಸಾಲೆ ಇದ್ರಾಗ ಉಳಿಸಿರಲ್ಲ, ಇದ್ರ ಮ್ಯಾಗ ಈಗ ನಾವು ಕುಕ್ ಮಾಡಿ ಇಟ್ಕೊಂಡಿದ್ದೆಲ್ಲ ರೈಸು ಇದನ್ನು ಹಾಕ್ಕೋಬೇಕ್ರಿ. ಗ್ಯಾಸ್ ಉರಿ ಸಣ್ಣಗೆ ಇಟ್ಕೊಳ್ರಿ. ಉರಿ ಇಟ್ಟು ಇದ್ರ ಮೇಲೆ ಈಗ ಒಂದು ಲೇಯರ್ ಹಾಕ್ಕೋಬೇಕ್ರಿ ರೈಸ್ನ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ರಿ ರೈಸು. ಇವಾಗ ಮೇಲ್ಗಡೆ ತೊಗೊಂಡಿದ್ವಲ್ಲ ಆಗಲ್ ಪನ್ನೀರು ಇದನ್ನು ಹಾಕ್ಕೋಬೇಕ್ರಿ. ಸುತ್ತು ಹಾಕ್ಕೊಳ್ರಿ ಇದನ್ನು ಮಸಾಲೆನೆಲ್ಲ. ಸಖತ್ತಾಗಿದೆ ನೋಡಿ, ಕಲರ್ ಅಂತೂ ಇಷ್ಟು ಚೆನ್ನಾಗಿದೆ ಅಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ನೀವು ಒಂದ್ಸಲ ಮಾಡಿ ತಿಂದು ಕಮೆಂಟ್ಸ್ನಲ್ಲಿ ಹೇಗಿದೆ ಅಂತ ಹೇಳಿ. ಇವಾಗ ಅದ್ರ ಮ್ಯಾಗೆ ಇನ್ನೊಂದು ಲೇಯರ್ ಹಾಕ್ಕೋಬೇಕ್ರಿ ವೈಟ್ ರೈಸು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದು ಡಬಲ್ ಟೇಸ್ಟಿಯಾಗಿದೆ ನೋಡಿರಿ. ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ಹೇಳಿ. ಮೇಲ್ಗಡೆ ನಾವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಉದಿಸ್ಕೊಳ್ಳೋಣ ರೀ. ಇವಾಗ ಹಾಲಿನಲ್ಲಿ ಮಾಡಿಟ್ಕೊಂಡಿದ್ರಲ್ಲ ನೀವು ಅದನ್ನು ಹಾಕ್ಕೋಬೇಕ್ರಿ. ಸುತ್ತು ಹಾಕ್ಕೊಳ್ರಿ, ಚಮಚ ಸಹಾಯದಿಂದ ಸುತ್ತು ಹಾಕ್ಕೋಬೇಕು. ಇವಾಗ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಇವಾಗೇ ತಿನ್ಬೇಕಂತ ಅನಿಸ್ತಾ ಇದೆ ನೋಡಿ, ಅಷ್ಟು ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ನೋಡಿ ಹೇಳಿ ಮನೆಯಲ್ಲಿ, ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡ್ರಲ್ರಿ, ಈಗ ಅದನ್ನು ಹಾಕ್ಕೋಬೇಕ್ರಿ. ಸುತ್ತು ಹಾಕ್ಕೊಳ್ರಿ. ಇವಾಗ 1-2 ಚಮಚ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ನೋಡಿರಿ. ಮೇಲೆ 1-2 ಚಮಚ ತುಪ್ಪ ಹಾಕ್ಕೋಬೇಕ್ರಿ. ಸಖತ್ ಟೇಸ್ಟ್ ಕೊಡುತ್ತೆ ನೋಡಿರಿ ಇದು. ಬೇರೇದೇನು ಹಾಕ್ಕೊಬಿಡ್ರಿ ನೀವು, ಮೇಲೆ ತುಪ್ಪ ಹಾಕಬೇಕು 1-2 ಚಮಚದಷ್ಟು. ಇವಾಗ ಇದನ್ನು ನಾನು ತೆಗೆದು ದಪ್ಪಂತ ತಳೆದು ಒಂದು ಹಂಚಿಟ್ಕೋಬೇಕ್ರಿ. ಗ್ಯಾಸ್ನ ಸಣ್ಣಗೆ ಇಟ್ಕೊಳ್ರಿ. ಸಣ್ಣಗೆ ಇಟ್ಕೊಂಡು ಹಂಚಿಡ್ಬೇಕ್ರಿ. ಅದು ಬಿಸಿ ಆಗಬೇಕು ಅದು ಹಂಚು. ಅದ್ರ ಮೇಲೆ ಈ ಕಡಾಯಿನ ಇಡ್ಬೇಕ್ರಿ. ಇಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಬೇಕ್ರಿ. ಮುಚ್ಚಿ ಅದ್ರ ಮೇಲೆ ಒಂದು ವಜ್ಜಾದು ಏನನ ಹಿಂಗೆ ಇಡಬೇಕ್ರಿ. ಅದ್ರ ಮ್ಯಾಗ ವಜ್ಜಾದು ಹೇರ್ಬೇಕ್ರಿ ಒಂದು ಏನನ. ನಿಮ್ಮ ಮನೇಲಿ ಯಾವುದಿದೆ ವಜ್ಜದ್ದು ಇದು ನೋಡಿ ವಸ್ತು ಅದ್ರ ಮ್ಯಾಗ ಇಟ್ಕೊಳ್ರಿ. ಇದು ಒಂದು 30% ಕುಕ್ ಆಗಬೇಕ್ರಿ. ಅವಾಗ 70% ಮಾಡ್ಕೊಂಡಿದ್ರಲ್ಲ, ಈಗ ಇದ್ರ ಮೇಲೆ ಇದು ಒಂದು 5 to 6 ಮಿನಿಟ್ ಆಗುತ್ತೆ ರೀ. ಇದು ಕುಕ್ ಮಾಡ್ಕೋಬೇಕು. ಪ್ರೊಸೆಸ್ನ ದಮ್ ಕಟ್ಟೋದು ಅಂತಾರ್ರಿ. ಇವಾಗ ಆಯ್ತು ನೋಡ್ರಿ, ನಾನು ಗ್ಯಾಸ್ನ ಆಫ್ ಮಾಡ್ತೀನಿ, ತೋರಿಸ್ತೀನಿ ನೋಡ್ರಿ. ಪನ್ನೀರ್ ದಮ್ ಬಿರಿಯಾನಿ, ಹೋಟೆಲ್ ಸ್ಟೈಲ್ ಪನ್ನೀರ್ ದಮ್ ಬಿರಿಯಾನಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ನೋಡಿ ಇವಾಗ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ. ಲೈಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಜೋರಾಗಿ ಹಿಂಗೆಲ್ಲ ಇದನ್ನು ಮಾಡ್ಕೊಬೇಡ್ರಿ, ಕಲಿಸ್ಬೇಡ್ರಿ. ಲೈಟಾಗಿ ತೊಗೊಳ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲರು ಟೇಸ್ಟು ಸಖತ್ತಾಗಿದೆ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋತೀನಿ, ಮತ್ತು ಆನಿಯನ್ ಹುರಿದಿಟ್ಕೊಂಡಿದ್ರಲ್ಲ ಅದನ್ನು ಉದುರಿಸ್ಕೋಬೇಕು. ಬೇಕಂದರೆ ನೀವು ನಿಂಬೆಹಣ್ಣು ಹಾಕ್ಕೊಂಡು ತಿನ್ರಿ, ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ರೆಡಿ ಐತಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.